ಕಾಲ ಎಂದರೆ ಗಡಿಯಾರ ಮಾತ್ರವಲ್ಲ, ಕಾಲ ತನ್ನ ಒಳಗಿನ ಅನುಭವವಾಗಿದೆ ಎಂಬುದನ್ನು ನಾವು ಗಮನಿಸಬೇಕು. ಈ ಅನುಭವದ ಜೊತೆಗೆ ಬೆಳವಣಿಗೆಯ ಮುಖ್ಯ. ಈ ದಿಸೆಯಲ್ಲಿ ಪೊನ್ನಣ್ಣ ತಮ್ಮನ್ನು ತೊಡಗಿಸಿಕೊಂಡಿರುವುದು ಅಭಿನಂದನಾರ್ಹವಾಗಿದೆ ಎಂದು ಅರಮೇರಿ ಕಳಂಚೇರಿ ಮಠದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಹೇಳಿದ್ದಾರೆ. ವಿರಾಜಪೇಟೆ ಸಮೀಪದ ಬಿಟ್ಟಂಗಾಲದ ಕೂರ್ಗ್ ಎಥ್ನಿಕ್ ಸಭಾಂಗಣದಲ್ಲಿ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಅವರ ಜನ್ಮದಿನದ ಸುವರ್ಣ ಮಹೋತ್ಸವ ಸಮಿತಿ ಏರ್ಪಡಿಸಿದ್ದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಓರ್ವ ಜನಪ್ರತಿನಿಧಿ ತನ್ನ ಕರ್ತವ್ಯವನ್ನು ಅರಿತು ಅಭಿವೃದ್ಧಿ ಜನಪರ ಕೆಲಸ ಮಾಡುವ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಕೊಡಗಿನ ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನ ನಡೆಸ್ತಾ ಇರುವುದು, ಇವುಗಳನ್ನು ಹಾಗೂ ಶಾಸಕರ ತಾಳ್ಮೆಯನ್ನು ನಾವು ಮೆಚ್ಚಬೇಕು. ಇಂದು ಜನತಾ ನ್ಯಾಯಾಲಯದ ಮುಂದೆ 1 ವರ್ಷದಲ್ಲಿ ನಡೆಸಿದ ಕೆಲಸ ಕಾರ್ಯಗಳ ಕುರಿತು ವಾಗ್ದಾನ ಅನುಷ್ಠಾನ ಎಂಬ ಮೊದಲ ಅಫಿಡವಿಟ್ ಪುಸ್ತಕವನ್ನು ಇಟ್ಟಿದ್ದಾರೆ. ಪೊನ್ನಣ್ಣ ತನ್ನ ತಂದೆಯಿಂದ ರಾಜಕೀಯದ ಹಿನ್ನೆಲೆ ನಡೆಯನ್ನು ಕಲಿತು ಸೂಕ್ತ ರೀತಿಯಲ್ಲಿ ಆತ್ಮೀಯತೆಯಿಂದ ಜನರ ಕೆಲಸ ಮಾಡ್ತಾ ಇರುವುದು ಸಂತಸ ಅಂತ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹೇಳಿದರು. ಒಬ್ಬ ಶಾಸಕರಾಗಿ ಎಸ್ ಪೊನ್ನಣ್ಣನವರು 1 ವರ್ಷ ಈ ಒಂದು ಸಣ್ಣ ಅವಧಿಯಲ್ಲಿ ಈ ಕ್ಷೇತ್ರಕ್ಕೆ ಏನೆಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿದ್ದೇನೆ, ಯಾವುದೆಲ್ಲ ಕೆಲಸಗಳನ್ನು ನಿಭಾಯಿಸಿದ್ದೇನೆ ಅನ್ನುವಂಥದ್ದನ್ನು ಜನತಾ ನ್ಯಾಯಾಲಯದಲ್ಲಿ ವಾಗ್ದಾನ ಅನುಷ್ಠಾನ ಅನ್ನುವಂತಹ ಕಿರು ಹೊತ್ತಿಗೆಯನ್ನು ತೆಗೆದುಕೊಂಡು ಬಂದುಕೊಟ್ಟು ನಾನು ಮಾಡಿರುವಂಥ ಕೆಲಸವನ್ನು ತಾವು ಪರಾಮರ್ಶಿಸಬೇಕು ಅಂತ ಹೇಳಿದ್ರು ಪ್ರಜೆಗಳ ಮುಂದೆ ಅದನ್ನು ಇವತ್ತೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಅದನ್ನು ಡಿಸ್ಪ್ಲೇ ಮಾಡಿದ್ದಾರೆ, ತೋರಿಸಿದ್ದಾರೆ. ಒಬ್ಬ ಜನಪ್ರತಿನಿಧಿ ಸಹಜವಾಗಿ ತನ್ನ ಕರ್ತವ್ಯ ಏನು ಅನ್ನುವಂಥದ್ದನ್ನು ಎಲ್ಲ ಮಾತನಾಡ್ತಾ ಇರ್ಬೇಕಾದ್ರೆ ಈ ಕಾರ್ಯಕ್ರಮಕ್ಕೆ ಮೊದಲು ಎಲ್ಲರೂ ಶುಭ ಸಂದೇಶಗಳನ್ನು ಕೇಳ್ತಾ ಇದ್ವಿ, ಎಲ್ಲರೂ ಹೇಳ್ತಾ ಇದ್ವಿ. ಸಮಾರಂಭದಲ್ಲಿ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ, ಕೊಡಗಿನ ನೆಲ ಜಲವನ್ನು ಉಳಿಸಲು ಕೆಲವು ಜನರ ಮುಖವಾಡ ಕಳಚಬೇಕಾಗುತ್ತೆ. ಅಭಿವೃದ್ಧಿಯ ಹೆಸರಲ್ಲಿ ಸ್ವಾರ್ಥಕ್ಕಾಗಿ ಕೆಲವರು ಕೊಡಗಿನ ಕಾಡು ಪರಿಸರವನ್ನು ಬಳಸಿ ನಾಶ ಮಾಡಿದ್ದಾರೆ ಎಂದರು. ಇದನ್ನು ಸರಿದೂಗಿಸಲು ಕೊಡಗನ್ನ ಉಳಿಸಲು ಜನರ ಸಂಘ ಸಂಸ್ಥೆಗಳ ಎಲ್ಲರ ಜೊತೆ ಕೈಗೂಡಿಸುತ್ತೇನೆ ಎಂದರು. ಚಿಂತನೆ ನಂದು ಕಳೆದ 1 ವರ್ಷದಿಂದ ಇದೆ. ಅಂದರೆ 50ನೇ ಜನ್ಮದಿನ ಹುಟ್ಟುಹಬ್ಬ ಆಚರಣೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ಎಲ್ಲರಿಗೂ ಆಸಕ್ತಿ ಇದ್ದರೂ ಕೂಡ ಇದು ಒಂದು ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಮತ್ತೆ ನಾವು ಮುಟ್ಟುವಂತೆ ಆಗಬೇಕು ಅಂತ ಹೇಳುವಂಥ ಚಿಂತನೆ ಇತ್ತು. ಅದೇ ರೀತಿ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಆಯೋಜನೆ ಸಮಿತಿ ಅದರ ಪದಾಧಿಕಾರಿಗಳು ರೂಪಿಸಿದ್ದಾರೆ. ವೇದಿಕೆಯಲ್ಲಿ ಇವತ್ತು ಉದ್ಘಾಟನೆಗೆ ಆಗಮಿಸಿರುವಂಥ ಪೂಜ್ಯರಿರ್ಬೋದು, ನಂತರ ಮಾತಾಡಿದಂಥ ಬೇರೆ ಬೇರೆ ಧರ್ಮದ ಪೂಜ್ಯ ಗುರುಗಳಿರ್ಬೋದು, ಮತ್ತು ವಿವಿಧ ಜನಾಂಗದ ಎಲ್ಲ ಸಣ್ಣ ಸಣ್ಣ ಜನಾಂಗದಿಂದ ಪ್ರಬಲವಾದಂಥ ಜನಾಂಗದ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿರ್ಬೋದು. ಸಮಾರಂಭದಲ್ಲಿ ವಿರಾಜಪೇಟೆ ಸಂತ ಅನ್ನಮ್ಮ ದೇವಾಲಯದ ಧರ್ಮಗುರು ಜೇಮ್ ಡೊಮಿಕ್, ಕೊಡಗು ಜಿಲ್ಲಾ ಖಾಜಿ ಎಂಎಂ ಅಬ್ದುಲ್ ಫೈಜಿ, ಹಿರಿಯ ವಕೀಲ ವಿರಾಜಪೇಟೆಯ ಮೇರಿಯಂಡ ಪೂವಯ್ಯ, ಕೊಡವ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಅರೆಭಾಷೆ ಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಸೋಮಣ್ಣ, ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ, ವಿಧಾನ ಪರಿಷತ್ನ ಸದಸ್ಯರಾದ ಅರುಣ್ ಮಾಚಯ್ಯ, ವೀಣಾ ಅಚ್ಚಯ್ಯ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಕೆಪಿ ಚಂದ್ರಕಲಾ, ಕೆಬಿ ಶಾಂತಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.